ಎಲ್ಲವನ್ನ ಪಡೆದಿರುವಂತಹ ಮನುಷ್ಯ ಕೊನೆಗೆ ಯಾವಾಗ ಒಬ್ಬ ವ್ಯಕ್ತಿಗೆ ನಿಜವಾದ ಸಂಪತ್ತು ನಿಜವಾದ ಆನಂದದ ಕ್ಷಣಗಳು ಯಾವಾಗ ದೊರಕ್ತಾವಂತಂದ್ರ ವಿಜಿಯವರು ಒಂದು ಕಡೆ ಯಾವುದು ನಿಜವಾದ ಸಂಪತ್ತು ಅನ್ನೋದನ್ನ ಅವರು ಬರೀತಾರೆ. ಹೊತ್ತು ಕನಕನದಿ ಮಣ್ಣನು ಗೆದ್ದಲಿರುವೆಗಳು ತೊತ್ತಾಗಿ ಬಿಡದೆ ದುಡಿದಾಗಿಸಿದ ಗೂಡು ಹುತ್ತಾಗಿತ್ತು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕತೆ ಇಷ್ಟೇ ಮಂಕುತಿಮ್ಮ ಅಂತ. ಅಂದ್ರೆ ಅದು ಹಾವು ಹುತ್ತ ನಿರ್ಮಾಣ ಮಾಡೋದಿಲ್ಲ. ಆ ಹುತ್ತನ್ನು ನಿರ್ಮಾಣ ಮಾಡಿದ್ದು ಯಾವುದಂತಂದ್ರೆ ಗೆದ್ದಲದ ಹುಳು ಅಂತ ನಾವೇನು ಕರಿತೇವಲ್ಲ, ತನ್ನ ಜೀವನ ಪೂರ್ತಿ ಅದು ತನ್ನ ಜೀವನದ ಪ್ರತಿ ಹೂಗಳನ್ನ ಆ ಮಣ್ಣಿನೊಳಗೆ ಕಲಿಸಿ ಕೊನೆ ಒಂದು ಸುಂದರವಾಗಿರುವಂತ ಹಾವಿನ ಹುತ್ತನ್ನು ಮಾಡ್ತದಂತ. ಆ ಹುತ್ತ ನಿರ್ಮಾಣ ಆದಾಗ ಅದೇ ಹುತ್ತಿನೊಳಗೊಂದು ಘಟಸರ್ಪ ಬಂದು ಎಲ್ಲ ಹುಳಗಳನ್ನು ತಿಂದು ಆ ಮನೆಯನ್ನು ತನ್ನದಾಗಿಸಿಕೊಳ್ಳುವಂತೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವರು ಬರೀತಾರೆ. ಅಂದ್ರೆ ನಮ್ಮ ಜೀವನ ಪೂರ್ತಿ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ನನ್ನ ಇಡೀ ಕುಟುಂಬಕ್ಕೆ ಸಂತೋಷವಾಗಿರಲಿ ಅಂತ ತಿಳ್ಕೊಂಡು ಏನೆಲ್ಲ ಗಳಿಸಿಡುವಂತ ಮನುಷ್ಯ ಕೊನೆಯ ಕಾಲದೊಳಗ ಅಂದ್ರೆ ಮುಪ್ಪಿನ ಕಾಲದೊಳಗ ಮನೆಯೊಳಗ ಇರುವಂತ ತಂದೆ ತಾಯಿಗಳನ್ನ ಮಕ್ಕಳ ಮನೆಯಿಂದ ದೂರ ಮಾಡುವಂತ ಕಾಲ ಬರ್ತದ. ನಮ್ಮಲ್ಲಿರುವಂತ ಸಂಪತ್ತು ಖಾಲಿ ಆದಾಗ ಯಾರು ನಮ್ಮನ್ನ ಅತ್ಯಂತ ಪ್ರೇಮದಿಂದ ಕಾಣುವುದಿಲ್ಲ ಅನ್ನೋದಕ್ಕಾಗಿ ಡಿ.ಜಿ ಅವರು ಬರೆದ್ರು. ಹಾಗಾಗಿ ನೆರೆ ಕೆಣ್ಣಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಎಣ್ಣೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮರೆಯದೆ ಪೂಜಿಸ ನಮ್ಮ ಕೂಡಲ ಸಂಗಮ ದೇವನ ಎನ್ನುವಂತೆ ಜೀವನದ ಮುಪ್ಪಿನ ಕಾಲದೊಳಗೆ ಭಗವಂತನ ಸ್ಮರಣೆ ಮಾಡುವುದಲ್ಲ, ಭಗವಂತ ನಮಗೆ ಯಾವಾಗ ಒಂದಿಷ್ಟು ಶಕ್ತಿ ಕೊಟ್ಟಾನ ಪುಣ್ಯ ಕಾರ್ಯಗಳನ್ನ ಮಾಡೋಣ.